ನೋಡಿ ಇದರಲ್ಲಿ ಒಂದು ಐಸ್ ಪ್ಯಾಕ್ ಇಟ್ಟಿದ್ದೀನಿ. ಏನಕ್ಕೆ ಐಸ್ ಪ್ಯಾಕ್ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ನೋಡಿ, ಇದು POP. ಈ POP ಹೇಗೆ ಮಾಡ್ತಾರೆ ಅಂತಂದರೆ, ಜಿಪ್ಸಮ್ಮನ್ನು ಡಿಹೈಡ್ರೇಷನ್ ಮಾಡ್ತಾರೆ. ಅಂದರೆ ಜಿಪ್ಸಮ್ಮಲ್ಲಿ ಇಂದ ಒಂದಷ್ಟು ವಾಟರ್ ಮಾಲಿಕ್ಯೂಲ್ಸ್ನ ರಿಮೂವ್ ಮಾಡಿ ಇದನ್ನು ತಯಾರು ಮಾಡ್ತಾರೆ. ಸೊ ಆ ಥರ ಜಿಪ್ಸಮ್ಗೆ ಏನಪ್ಪ ಕೆಮಿಕಲ್ ಫಾರ್ಮುಲಾ ಅಂತಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಇದನ್ನು ನಾವು ನೀರಲ್ಲಿ ಅದ್ದಿದಾಗ, ನೀರ್ ಜೊತೆ ಬೆರೆಸಿದಾಗ ಆ ಕ್ಯಾಲ್ಶಿಯಂ ಹೆಮಿಹೈಡ್ರೇಟು ವಾಟರ್ನ ಅಬ್ಸಾರ್ಬ್ ಮಾಡ್ಕೊಂಡು ಮತ್ತೆ ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಜಿಪ್ಸಮ್ ಆಗಿ ಕನ್ವರ್ಟ್ ಆದಾಗ ಮತ್ತೆ ಅದು ಹಾರ್ಡಾಗಿ ಗಟ್ಟಿಯಾದ ಪದರವನ್ನು ಮಾಡುತ್ತೆ. ಇದು POP. ನಾನು ವಾಟರ್ಗೆ ಈ ಐಸ್ ಯಾಕೆ ಇಡ್ತಾ ಇದ್ದೀನಿ ಅಂತಂದರೆ, ಈ ಜಿಪ್ಸಮ್ ಆಗಿ ಕನ್ವರ್ಟ್ ಆಗೋವಾಗ ಅದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಅಂದರೆ ಹೀಟನ್ನು ರಿಲೀಸ್ ಮಾಡುತ್ತೆ. ನಾವು ಸಮ್ಮರಲ್ಲಿ ಆಲ್ರೆಡಿ ನಾವು ತಗೊಳ್ಳೋ ಟ್ಯಾಪ್ ನೀರು ಕೆಲವು ಸಲ ಬೆಚ್ಚಗಿರುತ್ತೆ. ಒಂದು ವೇಳೆ ಆ ನೀರು ಸ್ವಲ್ಪ ಬೆಚ್ಚಗೆ ಅಥವಾ ಬಿಸಿ ಇತ್ತು ಅಂತಂದರೆ ಇದ್ರ ಎಕ್ಸೋಥರ್ಮಿಕ್ ರಿಯಾಕ್ಷನ್ನ ಬಿಸಿ ಮತ್ತು ಅದ್ರ ಬಿಸಿ ಎರಡೂ ಸೇರಿ ತುಂಬ ಹೈ ಟೆಂಪರೇಚರ್ ಆಗಿಬಿಟ್ಟು ಚರ್ಮವನ್ನು ಸುಡೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿರೋ ಇನ್ಸಿಡೆಂಟ್ಸ್ಗಳನ್ನು ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ. ಹಾಗಾಗಿ ಈ ಒಂದು ಸುರಕ್ಷತಾ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇನೆ. ಧನ್ಯವಾದಗಳು.